ವೈದಿಕ ಜ್ಯೋತಿಷ್ಯದ ಪ್ರಕಾರ ಫೆಬ್ರವರಿ 17ರಂದು ಅಂದರೆ ವರ್ಷದ ಮೊದಲ ಸೂರ್ಯಗ್ರಹಣದಂದು ರಾಹು ಬುಧ ಶುಕ್ರ ಮತ್ತು ಸೂರ್ಯ ಕುಂಭ ರಾಶಿಯಲ್ಲಿ ಚಂದ್ರನೊಂದಿಗೆ ಸಂಯೋಗ ಹೊಂದಿ ಪಂಚಗ್ರಹಿ ರಾಜಯೋಗವನ್ನು ಸೃಷ್ಟಿ ಮಾಡ್ತಾರೆ. ಸೂರ್ಯಗ್ರಹಣದಂದು ರೂಪುಗೊಳ್ಳುವ ಈ ಒಂದು ವಿಶೇಷ ರಾಜಯೋಗದಿಂದ ಯಾವ ರಾಶಿಯವರು ಹೆಚ್ಚಿನ ಪ್ರಯೋಜನ ಪಡಿತಾರೆ ಅಂತ ನೋಡ್ತಾ ಹೋಗೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡುತ್ತೆ. ಇದು 12 ರಾಶಿಚಕ್ರ ಚಿಹ್ನೆಗಳ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಪ್ರಸ್ತುತ ಕುಂಭರಾಶಿಯಲ್ಲಿ ಗ್ರಹಗಳ ಒಂದು ಸಭೆ ಇದೆ, ಅಂದರೆ ಗ್ರಹಗಳು ಸಂಯೋಗ ಹೊಂದುವಂಥದ್ದು. ಬುಧ ಶುಕ್ರ ಮತ್ತು ರಾಹು ಪ್ರಸ್ತುತ ಕುಂಭರಾಶಿಯಲ್ಲಿದ್ದಾರೆ. ಮತ್ತು ಇಲ್ಲಿ ಸೂರ್ಯ ಕೂಡ ಫೆಬ್ರವರಿ 13ನೇ ತಾರೀಕು ಪ್ರವೇಶ ಮಾಡ್ತಾನೆ. ಫೆಬ್ರವರಿ 17ನೇ ತಾರೀಕು ಚಂದ್ರನು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಚಂದ್ರನು ಈ ರಾಶಿಚಕ್ರವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ಪಂಚಗ್ರಹಿ ರಾಜಯೋಗ ರೂಪುಗೊಳ್ಳುತ್ತೆ. ವರ್ಷದ ಮೊದಲ ಸೂರ್ಯಗ್ರಹಣ ಈ ದಿನದಂದು ಸಂಭವಿಸುತ್ತೆ. ಇದೇ ಸಂದರ್ಭದಲ್ಲಿ ಪಂಚಗ್ರಹಿ ರಾಜಯೋಗ ಕೂಡ ಉಂಟಾಗುತ್ತೆ. ಅಂದರೆ 5 ರಾಶಿಗಳು ಈ ಸೂರ್ಯಗ್ರಹಣದ ಸಂದರ್ಭದಲ್ಲೇ ಒಂದು ರಾಶಿಯಲ್ಲಿ ಪ್ರವೇಶ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಸೂರ್ಯ ಮತ್ತು ರಾಹುವಿನ ಸಂಯೋಗದಿಂದ ಉಂಟಾಗುವಂಥ ಗ್ರಹದ ಪ್ರಭಾವ ಬಹಳ ತೀವ್ರವಾಗಿರುತ್ತೆ. ಯಾಕಂದರೆ ಈ ಎರಡೂ ಗ್ರಹಗಳು ಪ್ರಕೃತಿಯಲ್ಲಿ ವಿರುದ್ಧವಾಗಿವೆ ಅಂತ ಪರಿಗಣಿಸಲಾಗುತ್ತೆ. ಮತ್ತೊಂದು ಕಡೆ ಶುಕ್ರ ಮತ್ತು ಬುಧನ ಸಂಯೋಗ ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. ಈ ಪಂಚಗ್ರಹಿ ರಾಜಯೋಗ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತೆ. ವಿಶೇಷವಾಗಿ ಮೇಷ ಕುಂಭ ಮತ್ತು ಧನು ರಾಶಿಯವರಿಗೆ ಈ ಚಿಹ್ನೆಗಳು, ಈ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಹೆಚ್ಚಿನ ಒಂದು ಸಂತೋಷ ಸಮೃದ್ಧಿಯನ್ನು ಸೂಚಿಸ್ತವೆ. ನೀವು ಕುಟುಂಬದೊಂದಿಗೆ ಆಹ್ಲಾದಕರ ಸಮಯವನ್ನು ಕಳಿತೀರಿ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ಕೂಡ ನೀವು ಕಾಣಬಹುದು. ದೃಕ್ ಪಂಚಾಂಗದ ಪ್ರಕಾರ ಚಂದ್ರನು ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 9:05 ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ಶುಕ್ರ ಬುಧ ರಾಹು ಮತ್ತು ಸೂರ್ಯನೊಂದಿಗೆ ಸೇರಿ ಇಲ್ಲಿ ಪಂಚಗ್ರಹಿ ರಾಜಯೋಗವನ್ನು ರೂಪ ಮಾಡ್ತಾನೆ. ಈ ಒಂದು ಯೋಗ ಅನ್ನುವಂಥದ್ದು ಸುಮಾರು 54 ಗಂಟೆಗಳ ಕಾಲ ಮಾತ್ರ ಇರುತ್ತೆ. ಅಂದರೆ ಹತ್ರ 2-2.5 ದಿನ ಇರುತ್ತೆ. ಇಲ್ಲಿ ಯಾಕಂದರೆ ಚಂದ್ರನು ಒಂದು ರಾಶಿಯಲ್ಲಿ ಸುಮಾರು 2.5 ದಿನಗಳವರೆಗೆ ಇರ್ತಾನೆ. ಆದರೆ ಈ ಯೋಗದ ಪರಿಣಾಮ ಕೆಲವು ದಿನಗಳವರೆಗೆ ಹಾಗೇ ಇರುತ್ತೆ. ಯೋಗ ಅನ್ನುವಂಥದ್ದು ಅಂದರೆ ಅದರ ಒಂದು ನೆರಳಂತ ಏನು ಹೇಳ್ತೀವಿ, ಯೋಗದ ನೆರಳು, ಅದು ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತೆ. ಹೀಗಾಗಿ ವಿಶೇಷ ಯೋಗದಿಂದ ಅದೃಷ್ಟ ಪಡೆಯುವಂಥ ರಾಶಿಚಕ್ರಗಳು ಯಾರು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರ ಸಂಚಾರ ಜಾತಕದ ಆದಾಯದ ಮನೆಯಲ್ಲಿ ಪಂಚಗ್ರಹಿ ಯೋಗ ರೂಪುಗೊಳ್ಳುತ್ತಾ ಇದೆ. ಇದು ಗಮನಾರ್ಹ ಪರಿಣಾಮವನ್ನು ಬೀರುತ್ತೆ. ಶನಿಯ 7.5 ಮೊದಲ ಹಂತ ಪ್ರಸ್ತುತ ನಡೀತಾ ಇದ್ದರೂ ಕೂಡ ಮೇಷರಾಶಿಯವರಿಗೆ ಪಂಚಗ್ರಹಿ ರಾಜಯೋಗ ಸಕಾರಾತ್ಮಕ ಒಂದು ಧನಾತ್ಮಕ ಫಲಿತಾಂಶವನ್ನು ಕೊಡುತ್ತೆ. ಹಠಾತ್ತಾಗಿ ನಿಮಗೆ ಆರ್ಥಿಕ ಲಾಭ ಆಗುವಂಥದ್ದು, ಆರ್ಥಿಕ ಪ್ರಗತಿ ಆಗುವಂಥದ್ದು, ಅದೃಷ್ಟದ ಬಲವಾದ ಸಾಧ್ಯತೆ ನಿಮ್ಮ ಜೊತೆಗಿರುವಂಥದ್ದು, ಹಾಗೆ ಜೀವನದಲ್ಲಿ ಆಹ್ಲಾದಕರ ಬದಲಾವಣೆ, ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ನೀವು ಕಾಣಬಹುದು. ಒಂದು ಒಳ್ಳೆ ಬದಲಾವಣೆ ಮತ್ತು ನಡೀತಾ ಇರುವಂಥ ಕೌಟುಂಬಿಕ ಸಮಸ್ಯೆಗಳೇನಾದರೂ ಇದರದ್ದು ಕೂಡ ಬಗೆಹರಿಯುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮೇಷರಾಶಿಯವರಿಗೆ ಸಂಪತ್ತು ಗಳಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಒಟ್ಟಾಗಿ ವಂಶವೃಕ್ಷ ಸಂತೋಷ ಸಮೃದ್ಧಿ ಆರ್ಥಿಕ ಬಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಧನುರಾಶಿಯಲ್ಲಿ ಜನಿಸಿದಂಥವರಿಗೆ ಪಂಚಗ್ರಹಿ ರಾಜಯೋಗ ಅನುಕೂಲಕರವಾದಂಥ ಫಲಗಳನ್ನು ಕೊಡುತ್ತೆ. ಈ ರಾಜಯೋಗ ನಿಮ್ಮ ರಾಶಿಚಕ್ರ ಚಿಹ್ನೆಯ 3ನೇ ಮನೆಯಲ್ಲಿ ರೂಪುಗೊಳ್ಳುತ್ತಾ ಇದೆ. ಪರಿಣಾಮವಾಗಿ ಈ ರಾಶಿಯಲ್ಲಿ ಅಂದರೆ ಧನುರಾಶಿಯಲ್ಲಿ ಜನಿಸಿದವರು ಅದೃಷ್ಟವನ್ನು ಕಂಡುಕೊಳ್ತಾರೆ. ನೀವು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರ್ತೀರಿ. ಇದು ವಿವಿಧ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಮತ್ತು ನಿಮ್ಮ ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ನಿಮ್ಮ ಕೆಲಸ ಬಡ್ತಿ ಮತ್ತು ವೇತನ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ನಿಮ್ಮ ಮೇಲಾಧಿಕಾರಿಗಳಿಂದ ನೀವು ಹೊಗಳಿಕೆಯನ್ನು ಪಡಿತೀರಿ. ವ್ಯಾಪಾರ ಕ್ಷೇತ್ರದಲ್ಲಿ ಧನುರಾಶಿಯವರು ಗಮನಾರ್ಹ ಪ್ರಯೋಜನವನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ನೀವು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಬಹುದು. ನಿಮ್ಮ ಒಂದು ತಂತ್ರ ಅನ್ನುವಂಥದ್ದು ಅಥವಾ ನಿಮ್ಮ ಪ್ಲ್ಯಾನ್ ಅನ್ನುವಂಥದ್ದು ಗಣನೀಯ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಹೋರಾಟವನ್ನು ಕೊಡುತ್ತೆ. ಹಾಗೆ ಆರ್ಥಿಕ ಕ್ಷೇತ್ರದಲ್ಲಿ ಅದೃಷ್ಟ ನಿಮ್ಮ ಕಡೆಗಿರುತ್ತೆ. ಅಂದರೆ ಹಣದ ವಹಿವಾಟು ಚೆನ್ನಾಗಿರುತ್ತೆ. ಹಾಗೆ ಆದಾಯದ ಬಹು ಮೂಲಗಳು, ಬೇರೆ ಬೇರೆ ಕಡೆ ಮೂಲಗಳು ನಿಮಗೆ ತೆರೆದುಕೊಳ್ಳುತ್ತವೆ, ಆದಾಯ ಬರುವಂಥ ಮೂಲಗಳು. ಹಾಗೆ
ಭವಿಷ್ಯಕ್ಕಾಗಿ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ಪ್ರೀತಿ ಮತ್ತು ವಿವಾಹದ ವಿಷಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಧನುರಾಶಿಯವರು ಕಳೀತಾರೆ. ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಮನಸ್ಸಿನ ಶಾಂತಿಯನ್ನು ಕಂಡುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕುಂಭರಾಶಿಯವರಿಗೆ ಪಂಚಗ್ರಹಿ ರಾಜಯೋಗ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಮತ್ತು ಈ ರಾಶಿಯ ಅಂದರೆ ಕುಂಭರಾಶಿಯ ಲಗ್ನದ ಮನೆಯಲ್ಲಿ ಪಂಚಗ್ರಹಿ ರಾಜಯೋಗ ರೂಪುಗೊಳ್ತಾ ಇದೆ. ಈ ಪರಿಣಾಮವಾಗಿ 17ನೇ ತಾರೀಕಿನಿಂದ ಈ ರಾಶಿಯಲ್ಲಿ ಜನಿಸಿದಂಥವರಿಗೆ ಅಪಾರವಾದಂತಹ ಯಶಸ್ಸನ್ನು ಸಾಧಿಸುವಂತಹ ಅವಕಾಶ ಇರುತ್ತೆ. ಹೊಸ ಸ್ನೇಹಿತರನ್ನು ನೀವು ಪಡೆದುಕೊಳ್ತೀರಿ. ಮತ್ತು ಈ ಅವಧಿಯಲ್ಲಿ ವೃತ್ತಿಯ ದೃಷ್ಟಿಯಿಂದ ಹೊಸ ಉದ್ಯೋಗ ಅವಕಾಶಗಳು ಉದ್ಭವಿಸುವ ಸಾಧ್ಯತೆ ಇದೆ. ಇದು ನಿಮಗೆ ತೃಪ್ತಿಯನ್ನು ಕೊಡುತ್ತೆ. ಹೆಚ್ಚುವರಿಯಾಗಿ ಕೆಲಸದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತೆ. ವ್ಯವಹಾರದ ದೃಷ್ಟಿಯಿಂದ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸ್ತೀರಿ. ಲಾಭದ ಸಾಧ್ಯತೆ ಇದೆ. ನಿಮ್ಮ ವ್ಯವಹಾರದಲ್ಲಿ ನೀವು ಹೊಸ ಒಪ್ಪಂದಗಳು ಮತ್ತು ಯೋಜನೆಗಳನ್ನು ಮಾಡಿಕೊಳ್ತೀರಿ. ಅಂತಿಮವಾಗಿ ಆದಾಯ ಹೆಚ್ಚಾಗುತ್ತೆ ನಿಮಗೆ ಈ ಕುಂಭರಾಶಿಯವರಿಗೆ. ಮತ್ತು ನೀವು ಸಂಪತ್ತನ್ನು ಗ್ರಹಿಸುವಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಪ್ರೇಮ ಜೀವನ ಸುಧಾರಿಸುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳಿತೀರಿ. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ನೀವು ಶಕ್ತಿಯುತರಾಗ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.